ಪ್ರತೋಷಾಚಾರ್ಯ ಇನ್ನೂ ಈ ಪೂರ್ತಿ ಚರಿತ್ರದ ಬಗ್ಗೆ ಹೇಳಿದ್ರಿ. ಈ ಕುಹಯೋಗದ ಒಂದು ಇನ್ಸಿಡೆಂಟ್ ಹೇಳೋದಾದ್ರೆ ಅದೇ ವ್ಯಾಸತೀರ್ಥರು ವ್ಯಾಸರಾಜರಾಗಿ ಬದಲಾದರು ಅದು. ಅಲ್ಲಿ ಅದೇ ಇದೊಂದು ಅದು ಕುಹಯೋಗ ಅಲ್ಲ, ಅದು ಕುಹು ಯೋಗ. ಕುಹು ಯೋಗ ಒಂದು ಒಂದು ವ್ಯವಸ್ಥೆ ಒಂದು ಪ್ರಕಾರವಾದಂತಹ ಒಂದು ದುರ್ಯೋಗವನ್ನು ಕುಹುಯೋಗ ಅಂತ ಕರೀತಾರೆ. ಆ ಯೋಗ ಒಂದ್ಸಲ ಇದು ಬಂದಿತ್ತು ಕೃಷ್ಣದೇವರಾಯ ರಾಜ ಆಗಿದ್ದಾಗ. ಈ ಯೋಗದಲ್ಲಿ ಯಾರು ರಾಜ ಇರ್ತಾನೆ ಅವನಿಗೆ ಮೃತ್ಯು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ರಾಜ್ಯವನ್ನು ಯಾರಿಗಾರು ದಾನ ಮಾಡಬೇಕು. ಆ ಕಾಲದಲ್ಲಿ ಯಾರು ದಾನ ತಗೊಳ್ತಾರೆ? ನಾವು ಪ್ರಾಣ ಹೋಗುತ್ತೆ ಅಂದರೆ ಯಾರು ದಾನ ತಗೊಳ್ತಾರೆ ಅದನ್ನು? ಆದರೆ ಇವರು ತಮ್ಮ ತಪಶಕ್ತಿಯಿಂದ ನಾನು ಕೂರ್ತೀನಿ ಅಂತ ಹೇಳಿ ಆ ಕಾಲದಲ್ಲಿ ತಾನು ರಾಜರಾಗಿ ಸಿಂಹಾಸನದಲ್ಲಿ ಕೂತು ಆವಾಗಲೇ ಇವ್ರಿಗೆ ಈ ಪರಾಕು ಇತ್ಯಾದಿಗಳು ಬಂದಿದ್ದು. ಆ ಕ್ಷಣದಲ್ಲಿ ಆ ಕೃಷ್ಣದೇವರಾಯನಿಗೆ ಬರ್ಬೋದಾದಂತಹ ಮೃತ್ಯುವನ್ನು ಅವರು ಪರಿಹಾರ ಮಾಡಿ ತಿರ್ಗಾ ಆದ ಕೂಡಲೇ ತಮ್ಮ ಯಥಾ ಪ್ರಕಾರ ತಾವು ಮಾಡಬೇಕಾದ ಅಕಾಡೆಮಿಕ್ ಕೆಲಸ ಅಂದರೆ ಶಾಸ್ತ್ರೀಯವಾದ ಕೆಲಸ ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅದನ್ನು ಬಿಟ್ಟು ಮತ್ತೆ ಕೃಷ್ಣದೇವರಾಯನಿಗೆ ವಾಪಸ್ ಕೊಡ್ತಾರೆ. ಅದಕ್ಕಿಂತ ಅವ್ರು ವಿಜಯನಗರದಲ್ಲಿ ಇರುವಾಗಲೇ ಕೃಷ್ಣದೇವರಾಯ ಹೋದಂತಹ ಎಲ್ಲ ದಿಗ್ವಿಜಯಗಳಲ್ಲೂ ವ್ಯಾಸರಾಜರ ಕೊಡುಗೆ ಅನ್ನೋದು ತುಂಬಾ ಮಹತ್ತರವಾದ್ದು ಅಂತ ಸೋಮನಾಥ ಕವಿ ಹೇಳಿ. ಕಳಿಂಗ ದೇಶ ಗಜಪತಿ ರಾಯರ ಒಂದು ಬಹಳ ತುಂಬಾ ಬಲಿಷ್ಠವಾದಂತಹ ಯಾವ್ಯಾವ ಯುದ್ಧಗಳು ಕೃಷ್ಣದೇವರಾಯ ಗೆದ್ದಿದಾನಲ್ಲ ಅದರಲ್ಲೆಲ್ಲ ಇವರು ಯುದ್ಧದ ಚಾತುರ್ಯವನ್ನು ಹೇಳ್ಕೊಡೋರು. ವಾರ್ ಸ್ಟ್ರಾಟಜಿಸ್ಟ್ ಆಗಿದ್ರು ಇವರು ಅಂತ ಫ್ರೆಂಚ್ ಇವನು ಬರೀತಾನೆ. ಆದ್ರಿಂದ ಇವರು ಅದರಲ್ಲೂ ಬಹಳ ಅವರು ಕೆಲಸವನ್ನು ಮಾಡಿದ್ದಾರೆ. ಅದೇ ಹೇಳದ್ನಲ್ಲ, ಅವರು ಜೀನಿಯಸ್ ಆದ್ರಿಂದ ಅವ್ರು ಎಲ್ಲ ಏನು ಬೇಕಾದ್ರೂ ಮಾಡ್ತಾರೆ ಅವರು. ಅಷ್ಟರಲ್ಲೇ ಅವರು ಆ ರಾಜರಾಗಿದ್ದಾಗೆ ಆ ಕ್ಷಣದಲ್ಲೇ ಅವರು ಬಹಳ ಜನ ದಾನ ಮಾಡಿ ಲಕ್ಷಾಂತರ ಜನಕ್ಕೆ ವೃತ್ತಿ ಕಲ್ಪನೆಯನ್ನು ಮಾಡಿಸಿ, ಅಂದರೆ ಅವ್ರಿಗೆಲ್ಲ ಒಂದಿಷ್ಟೇನೋ ಜಾಗ ಕೊಟ್ಟು ಬದುಕಿ ಅಂತ ಮಾಡಿ ಅವರು ಇವರು ಅಂತ ನೋಡಿದ್ರೆ ಎಲ್ರಿಗೂ ಕೊಟ್ಟಿದ್ದಾರೆ. ಆ ಕ್ಷಣದಲ್ಲಿ ಕೊಟ್ಟು ವ್ಯಾಸ ಸಮುದ್ರ ಅಂತ ಒಂದು ತಟಾಕವನ್ನು ಕಟ್ಟಿಸಿ ತುಂಬ ಅಂದರೆ ತುಂಬ ಲೋಕೋಪಕಾರವನ್ನು ಮಾಡಿ. ಅದಕ್ಕೆ ಹೇಳೋದಲ್ಲ, ಒಬ್ಬ ತಾಂತ್ರಜ್ಞನಾಗಿ ಮತ್ತು ಸಮಾಜ ಸುಧಾರಕನಾಗಿ ಬಹಳ ಕೆಲಸವನ್ನು ಮಾಡಿದ್ದಾರೆ ಅವರು.